ಎಲ್ರಿಗೂ ನಮಸ್ಕಾರ. ಇವತ್ತು ನಿಮಿಷ ಎಲ್ಲವನ್ನೂ ಕೊಟ್ಟುಬಿಡಿ, ಏನನ್ನೂ ತೆಗೆದುಕೊಳ್ಳಬೇಡಿ. ಇವತ್ತಿನ ಒಂದು ಹೆಡ್ಡಿಂಗ್. ಓಕೆ. ಹ್ಮ್. ಗಿವ್ ಎವ್ರಿಥಿಂಗ್ ಅಂಡ್ ಟೇಕ್ ನಥಿಂಗ್ ಅಂತ. ಎಲ್ಲವನ್ನು ಕೊಟ್ಟುಬಿಡಿ, ಏನನ್ನು ತೆಗೆದುಕೊಳ್ಳಬೇಡಿ. ಕಳೆದ 3 ದಿನಗಳಿಂದ ನಾವು ನೋಡ್ತಾ ಇದ್ವಿ ಏನು ಅಂದ್ರೆ ಜನಕ ಮಹಾರಾಜರ ಒಂದು ಆಶ್ಚರ್ಯಚಕಿತ ಈ ಅಷ್ಟಾವಕ್ರ ಮಹರ್ಷಿಗಳ ಈ ಒಂದು ಆ, ಮ್, ಜ್ಞಾನವನ್ನ ಆತ್ಮಜ್ಞಾನವನ್ನ ಕೇಳಿ ಜನಕ ಮಹಾರಾಜರು ಅವ್ರಿಗೆ ಅಲ್ಲೇ ಅನುಭವ ಆಗ್ತಾ ಇದೆ. ಅದನ್ನ 3 ದಿನಗಳಿಂದ ಅವರ ಉದ್ಗಾರಗಳ ರೂಪದಲ್ಲಿ ಕೇಳಿದ್ವಿ ನಾವು. ಆಶ್ಚರ್ಯಕರವಾದ ಉದ್ಗಾರಗಳನ್ನ ಜನಕ ಮಹಾರಾಜರು ಮಾಡ್ತಾ ಇದ್ರು 3 ದಿವಸದಿಂದ. ಅದನ್ನ ಕೇಳ್ಕೊತಾ ಬಂದ್ವಿ. ಆದ್ರೆ ಇವತ್ತು ಮತ್ತೆ ಅಷ್ಟಾವಕ್ರ ಮಹರ್ಷಿಗಳು ಮತ್ತೆ ಮುನ್ನೆಲೆಗೆ ಬರ್ತಾರೆ. ಅಷ್ಟಾವಕ್ರ ಮಹರ್ಷಿಗಳು ಮಾತಾಡಕ್ಕೆ ಶುರು ಮಾಡ್ತಾರೆ ಇವತ್ತು. ಸೊ ಇವಾಗ ನೋಡಿ, ಜನಕ ಮಹಾರಾಜರು ಏನ್ ಹೇಳ್ತಾ ಇದಾರೆ ಅಂದ್ರೆ, ಈ ಪ್ರಪಂಚ ಎಲ್ಲ ವ್ಯವಹಾರದಿಂದ ತುಂಬಿದೆ. ಬಿಸಿನೆಸ್ ವ್ಯವಹಾರದಿಂದ ತುಂಬಿದೆ. ಏನು ನಾವು ಪ್ರತಿ ಜೀವನದಲ್ಲಿ ಪ್ರತಿ ಸರಿನೂ ಏನೋ ಒಂದು ವ್ಯವಹಾರ ಮಾಡಕ್ಕೆ ಹೋಗ್ತೀವಿ. ಎಲ್ಲ ವ್ಯವಹಾರದ ದೃಷ್ಟಿಯಿಂದಾನೇ ನೋಡ್ತೀವಿ ಅಂತ. ಏನಪ್ಪ ಬಿಸಿನೆಸ್, ಯಾವ ತರ ವ್ಯವಹಾರ ಅಂದ್ರೆ, ಕಡಿಮೆ ಕೊಡೋದು ಜಾಸ್ತಿ ಬೇಕು ಅಂತ ಬಯಸೋದು. ಅರ್ಥ ಆಗ್ತಾ ಇದೆಯಲ್ಲ? ಕಡಿಮೆ ಕೊಡೋದು ಕಡಿಮೆ, ಜಾಸ್ತಿ ಬೇಕು ಅಂತ ಬಯಸೋದು. ಇವಾಗ 2 ರೂಪಾಯಿಗೆ ಯಾವುದೋ ಒಂದು ವಸ್ತು ಕೊಂಡುಕೊಂಡು ಅದನ್ನ 4 ರೂಪಾಯಿಗೆ ಮಾರಕ್ಕೆ ಒದ್ದಾಡೋದು. ಇದೇ ಬಿಸ್ನೆಸ್ ಅದು, ವ್ಯವಹಾರ ಅಂದ್ರೆ. ಇಲ್ಲ ಅಂದ್ರೆ ಬಿಸ್ನೆಸ್ ಹೆಂಗೆ ಮುಂದೆ ಹೋಗುತ್ತೆ? ಲಾಭ ಇರ್ಬೇಕಲ್ವಾ ಬಿಸ್ನೆಸ್ ಅಲ್ಲಿ. ಸೊ ಇವಾಗ 2 ರೂಪಾಯಿಗೆ ತಗೊಂಡು 1 ರೂಪಾಯಿಗೆ ಮಾರಿದ್ರೆ ಅದು ಲಾಸ್ ಆಗ್ಬಿಡುತ್ತೆ. ಅದು ಬಿಸ್ನೆಸ್ ಅಲ್ಲ. ಬಿಸ್ನೆಸ್ ಅಂದ್ರೆ, ವ್ಯವಹಾರ ಅಂದ್ರೆ ಏನು? ಕಡಿಮೆಗೆ ತಗೊಳ್ಳೋದು, ಜಾಸ್ತಿಗೆ ಮಾರೋದು, ಲಾಭವನ್ನ ಇಟ್ಕೊಂಡು ಮಾರೋದು. ಆದ್ರೆ ಪ್ರೀತಿಯಲ್ಲಿ, ಪ್ರೇಮದಲ್ಲಿ ಇದು ವಿರೋಧವಾಗಿರುತ್ತೆ. ಪ್ರೇಮದಲ್ಲಿ ಏನ್ ಹೇಳ್ತೀವಿ? ಪ್ರೇಮದಲ್ಲಿ ಏನಾಗತ್ತೆ ಅಂದ್ರೆ ಏನು, ಎಲ್ಲ ಎಲ್ಲ ಕೊಟ್ಬಿಡ್ತೀವಿ, ಏನೂ ಇಟ್ಕೊಳ್ಳೋದಿಲ್ಲ. ಇವಾಗ ತಂದೆ ತಾಯಿ ನೋಡಿ, ಮಕ್ಕಳಿಗೋಸ್ಕರ ಎಲ್ಲ. ಯಾಕೆಂದ್ರೆ ಅಲ್ಲಿ ಆ ಪ್ರೀತಿಯಲ್ಲಿ ಸಿಕ್ಕಾಕೊಂಡ್ಬಿಟ್ಟಿರ್ತಾರೆ, ಆ ಪ್ರೇಮದಲ್ಲಿ. ಓಕೆ. ಸೊ ಈ ಸಣ್ಣ ಮನಸ್ಸು ಏನಾಗುತ್ತೆ, ಯಾವಾಗ್ಲೂ ಪ್ರಪಂಚದ ಜೊತೆ ಬಿಸ್ನೆಸ್ ಮಾಡ್ತಾ ಇರುತ್ತೆ. ಪ್ರತಿಯೊಬ್ಬರ ಜೀವನದಲ್ಲೂ ಬಿಸ್ನೆಸ್ ಮಾಡ್ತಾ ಇರುತ್ತೆ. ಗುರುಗಳು ಹೇಳ್ತಾರೆ, ಏನು ಉಸಿರಿನ ಜೊತೆನೂ ಬಿಸ್ನೆಸ್ ಮಾಡ್ತಾರೆ ನೀವು ಅಂತ. ಸರಿಯಾಗಿ ಉಸಿರಾಟ ಕೂಡ ಮಾಡೋದಿಲ್ಲ ಅಂತ. ಹ್ಮ್ ಏನೋ ಪ್ರೀತಿ ಹೆಸರಲ್ಲಿ ಬಿಸ್ನೆಸ್ ಮಾಡೋದು. ಪ್ರತಿಯೊಂದು ಸಂಬಂಧಗಳಲ್ಲೂ ಏನೋ ಇನ್ನ ಹೆಚ್ಚಿಗೆ ಪ್ರೀತಿ ಕೊಡ್ಲಿ ಅಂತ. ಇವಾಗ ಒಬ್ಬ ಮನೆಯಲ್ಲಿ ನಾನು ಎಲ್ರಿಗೂ ಇಷ್ಟೆಲ್ಲ ಮಾಡ್ತಾ ಇದ್ದೀನಿ, ನೀವು ನನ್ನನ್ನು ಸರಿಯಾಗಿ ಪ್ರೀತಿಸ್ತಾ ಇಲ್ಲ, ಅಥವಾ ಸರಿಯಾಗಿ ನೋಡ್ಕೊಳ್ತಾ ಇಲ್ಲ. ಡಿಮ್ಯಾಂಡಿಂಗ್ ಮೋರ್, ಹೆಚ್ಚಿಗೆ ಇನ್ನ ಡಿಮ್ಯಾಂಡ್ ಮಾಡೋದು. ಸೊ ಹೆಚ್ಚಿಗೆ ಮಾಡ್ಬಿಟ್ಟಿದ್ದೀನಿ ನಿಮ್ಗೆಲ್ಲ, ತುಂಬಾ ಎಲ್ಲ ನೋಡ್ಕೊಳ್ತೀನಿ, ನಿಮ್ಗೆ ಏನೇನ್ ಬೇಕು ಇದೆಲ್ಲ ಪ್ರತಿಯೊಂದು ಮನೆಯಲ್ಲೂ ಇದ್ದಿದ್ದೆ. ನಾನು ನಿಮ್ಗೆಲ್ಲ ತುಂಬಾ ಮಾಡ್ತಾ ಇದ್ದೀನಿ, ನನಗೇನು ಸರಿಯಾಗಿ ನೋಡ್ಕೊಳ್ತಾ ಇಲ್ಲ. ಅವ್ರ ಫ್ಯಾಮಿಲಿ ಜೊತೆ ಇರುತ್ತೆ. ಇದೆಲ್ಲ ಯಾಕೆ ಮಾಡ್ತೀವಿ ಅಂದ್ರೆ, ಹೆಚ್ಚಿಗೆ ಪ್ರೀತಿ ಸಿಗ್ಲಿ, ಹೆಚ್ಚಿಗೆ ನಮ್ಮನ್ನು ಗುರುತಿಸ್ಲಿ, ರೆಕಾಗ್ನಿಷನ್, ಐಡೆಂಟಿಫಿಕೇಶನ್, ಅಟೆನ್ಷನ್ಗೋಸ್ಕರ. ಇದನ್ನ ಬಿಸ್ನೆಸ್ ಅಂತ ಹೇಳ್ತಾರೆ ಗುರುಗಳು. ಏನೋ ಒಂದು ಸಿಗಬೇಕು, ಅದಕ್ಕೋಸ್ಕರ ಇನ್ನೇನೋ ಒಂದು ಮಾಡ್ತೀವಿ ನಾವು, ಲಾಭದ ದೃಷ್ಟಿಯಿಂದ ಮಾಡುವಂಥದ್ದು. ಇವನ್ನ ಒಂದು ಸೇವೆ ಮಾಡಿದ್ರೂ ಆಶೀರ್ವಾದ ಸಿಗತ್ತೆ ಅಂತ, ಗುರುಕೃಪೆ ಸಿಗತ್ತೆ ಅಂತ. ಅರ್ಥ ಆಗ್ತಾ ಇದಲ್ಲ? ಸೊ ಹೆಚ್ಚಿಗೆ ನಾನು ಸೇವೆ ಮಾಡಿದ್ರೆ ಗುರುಗಳನ್ನ ಹತ್ತಿರದಿಂದ ನೋಡ್ಬೋದು. ಪ್ರೈವೇಟ್ ಆಗಿ ಒಂದು ಅಪಾಯಿಂಟ್ಮೆಂಟ್ ತಗೊಂಡು ಗುರುಗಳನ್ನ ಹತ್ತಿರದಿಂದ ಭೇಟಿ, ಪ್ರೈವೇಟ್ ಆಡಿಯನ್ಸ್. ಇದು ಗುರುಗಳೇ ಹೇಳ್ತಾ ಇದ್ದಾರೆ, ನಾನು ಹೇಳ್ತಾ ಇಲ್ಲ. ದಯವಿಟ್ಟು